ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಹೀಗೆ ಹೋದರೆ ಹೈವೇಗೆ ಹೋಗುತ್ತೆ. ಇನ್ನೊಂದು 5 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಹೈವೇ ಸಿಗುತ್ತೆ. ನಂಜನಗೂಡು ಗೆ ಹೋಗ್ತಕ್ಕಂಥ ಒಂದು ಹೈವೇಗೆ ಎಂಟ್ರಿ ಆಗ್ಬೋದು. ಇನ್ನೊಂದು 5 ಕಿಲೋಮೀಟರ್ ಅಂತರದಲ್ಲಿ ಅಲ್ಲೊಂದು ಆಟೋ ಕಾಣಿಸ್ತಾ ಇದೆ ನೋಡಿ. ಆ ಆಟೋಯಿಂದ ಹಿಂಭಾಗಕ್ಕೆ ಒಂದು ಲೇಕ್ ಇದೆ. ಆ ಲೇಕು ಒಂದು 80 ಎಕರೆ ಅಷ್ಟು ಇದೆ. ಕಬಿನಿ ರಿವರಿಂದ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಬಿನಿ ವಾಟರ್ನ ಈ ಭಾಗದ ಒಂದು ಇದಕ್ಕೆ ಏನು ಏನು ಒಂದು ಹರ್ಸ್ದ ಮೇಲೆ ಆಲ್ಮೋಸ್ಟ್ ಅಂದರೆ ಈಗ ಒಂದು 15-20 ವರ್ಷಗಳ ಹಿಂದೆ ನಾನು ಹೇಳ್ತಾ ಇರೋದು, ಹರ್ಸ್ದ ಮೇಲೆ ಈ ಭಾಗದ ಅಂಡರ್ಗ್ರೌಂಡ್ರು ಭಾಳ ಇಂಪ್ರೂವ್ಮೆಂಟ್ ಇದೆ. ಅಲ್ಲಿ ನೋಡಿ ಹಿಂಭಾಗದ್ದು ತೋಟ ನೋಡಿ ಹೇಗಿದೆ ಅಂತ. ಓಕೆ, ಜೊತೆಗೆ ಆ ಲೇಕ್ ಏನು ಹೇಳಿದೆ ನಾನು, ಆ ಲೇಕ್ಗೆ ಅಂಟ್ಕೊಂಡಂಗೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಅದಾದಮೇಲೆ ಒಬ್ರದ್ದು ಆಮೋಸ್ ಇದೆ ಈ ಕಡೆಗೆ. ಅದರಿಂದ ಈ ಕಡೆಗೆ ಇರ್ತಕ್ಕಂಥದ್ದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ. ಈ ಭಾಗಕ್ಕೆ ಇರ್ತಕ್ಕಂಥದ್ದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ. ಸೊ ಆ ಲೇಕ್ಗೆ ಅಂಟ್ಕೊಂಡಂಗೆ ನಾನು ಹೇಳಿದ ದೇವಸ್ಥಾನ ಇದೆ. ಸೊ ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಈ ಒಂದು ಡಾಂಬರ್ ರಸ್ತೆಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಪಾಲ ಇದೆ ನೋಡಿ, ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜಿಂದ ಈ ಕಡೆಗೆ ಅಂದರೆ ಅಲ್ಲಿಗೆ ಅಂದರೆ ಅದೇ ಎಂಡು ಅಂತ ಇಟ್ಕೊಳ್ಳಿ. ಅದಕ್ಕೆ ಅಂಟ್ಕೊಂಡಂಗೆ ಇದು 5.25 ಎಕರೆ ಈ ಒಂದು ರೋಡ್ ಎಂಟ್ರೆನ್ಸ್ಗೆ. ಅಂದರೆ ಈ ನೋಡಿ, ಈ ಒಂದು ಹುಣಸೆ ಮರ ಅಂದರೆ ಹಿಂದೆ ಉಟ್ಕೊಂಡಿರೋ ಅಂಥದ್ದು ಇದು ನೋಡಿ. ಇವಾಗೇನು ಇವರೇನು ಹಾಕಿರೋ ಅಂಥದ್ದಲ್ಲ, ಹಿಂದೆ. ಜೊತೆಗೆ ಒಂದು 74ರಿಂದ 75 ಕೋಕೋನಟ್ಸ್ ಇದೆ. ಇದನ್ನು ಇದೇ ಗ್ರಾಮದ ರೈತರಿಂದ ಒಬ್ಬರು ತಗೊಂಡಿರೋ ಅಂಥದ್ದು. ಈಗ ಒಂದು 14 ವರ್ಷಗಳ ಹಿಂದೇನೂ ಲಿಂಗಾಯತರದೇನೆ, ಈವಾಗಲೂ ಕೂಡ ಲಿಂಗಾಯತರದೇನೆ ಆಸ್ತಿ. ಲ್ಯಾಂಡ್ ಅಂತೂ 5.25 ಎಕರೆ ಒಂದು ಆಗಿದೆ. ಜೊತೆಗೆ ಕಲ್ಕಂಬ ಎಲ್ಲ ಹಾಕಿದ್ರು ನೋಡಿ, ನೋಡ್ತಾ ಇದ್ದೀರಲ್ಲ, ಸೇಮ್ ಅದು ಇವ್ರು ತಗೊಂಡ ಮೇಲೆ ಒಂದು ಸ್ವಲ್ಪ ಡೆವಲಪ್ ಮಾಡಬೇಕು ಅಂತ ಆಸೆ ಆಯಿತು. ತಗೊಂಡ್ರು, ಇನ್ವೆಸ್ಟ್ ಮಾಡಿದ್ರು. ಬಟ್ ಯಾಕೋ ಅವ್ರಿಗೆ ಹಿಡಿಸ್ತಾ ಇಲ್ಲ. ಸೊ ಹಾಗಾಗಿ ಅಂದರೆ ನೋಡ್ಕೊಳ್ಳೋರಿಲ್ಲ, ಅಥವಾ ಅಲ್ಲಿ ಬೇರೆ ಬೇರೆ ಏನೇನು ವ್ಯವಹಾರಗಳಿರ್ತವೆ. ಸೊ ಹಾಗಾಗಿ ಕೊಟ್ಬಿಡೋಣ ಸರ್ ಅಂತ ಅಂದ್ಬಿಟ್ಟು ಹೀಗೆ ಕೇಳಿದ್ರು. ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಈ ಒಂದು 75 ಕೋಕೋನಟ್ಸ್ ಏನಿದೆಯೋ, ಈ 75ರಲ್ಲಿ ಆಲ್ಮೋಸ್ಟು ಒಂದು 15-20 ಎಲ್ಲ ಹೋಗಿದೆ, ಅಂದರೆ ಹೋಗುತ್ತೆ. ಇನ್ನೊಂದು 50ಕ್ಕೆ ನೀಟಾಗಿ ಅಚ್ಚುಕಟ್ಟು ಮಾಡಿ ಆರಂಭ ಮಾಡಿ ವ್ಯವಸಾಯ ಮಾಡಿ ಗೊಬ್ಬರ ಹಾಕ್ತು ಅಂತಂದರೆ ಒಂದು 50 ಗಿಡಗಳು ಫಸ್ಟ್ ಕ್ಲಾಸಾಗಿ ಹೇಳ್ತವೆ. ಏನು ತೊಂದರೆ ಏನಿಲ್ಲ. 5.25 ಎಕರೆಗೂ ಸಂಪೂರ್ಣ ಕಲ್ಕಂಬ ಇದೆ. ಬಟ್ ಆ ಕಲ್ಕಂಬ ಸ್ವಲ್ಪ ಅಚ್ಚುಕಟ್ಟಿಲ್ಲ, ಅದನ್ನು ಅಚ್ಚುಕಟ್ಟು ಮಾಡ್ಕೊಬೇಕು, ಆಯಿತಾ. ಸೊ ಈಗ ಹೀಗೆ ಹೋದರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಹಳ್ಳಿಗೆ ಹತ್ತಿರವಾಗಿ ಇದೆ, ಈ ಒಂದು ಡಾಂಬರ್ ರಸ್ತೆಗೇ ಇದೆ. ಓಕೆ, ಜೊತೆಗೆ ಒಂದು ಪಂಪ್ ಸೆಟ್ ಕೂಡ ಇದೆ. ಹಂಗೆ ಒಂದು ನಿಮಿಷ ಸರ್ ಹೇಳ್ತೀನಿ. ನಂಜನಗೂಡು ರಿಜಿಸ್ಟ್ರೇಷನ್ ಇದು. ಸೊ ಇದೇ ಲ್ಯಾಂಡು, ಇದು ಕೂಡ ಇವ್ರದೇ ಮನೆ. ಇದಕ್ಕೆ ನೋಡಿ, ಇದು ನೋಡಿ RCC ಒಂದು ಆಗಬೇಕಷ್ಟೇ.
ಕಂಪ್ಲೀಟೆಡ್ ಆಗಿದೆ. ಸೊ RCC ಒಂದು ಆಗಿಲ್ಲ, ಇಲ್ಲಿ ತನಕನೂ ಇದೆ. TC ಹಾಕ್ಕೊಂಡಿದ್ದಾರೆ. ನೋಡಿ ಇವರೇ ಓನಾಗಿ. ಪಂಪ್ ಸೆಟ್ ಕೂಡ ಇದೆ, ಒಳ್ಳೆ ನೀರಿದೆ, ಒಂದು 2-2.5 ಇಂಚು ವಾಟ್ರ್ ಇದೆ. ಇದೆಲ್ಲ ಆಪೋಸಿಟ್ ಲ್ಯಾಂಡ್. ಇದು ಒಂಥರ ಬ್ರೌನ್ ಸಾಯಿಲ್ ಸಿಗುತ್ತೆ ನೋಡಿ. ಇಲ್ಲಿ ತನಕ ಹೆಂಡಾಗುತ್ತೆ, ಇಲ್ಲಿಗೆ ಬಂದು ಹೆಂಡಾಗುತ್ತೆ. ಹೀಗೆ ಒಂದು ಸ್ಕ್ವೈರ್ ಆಗೇ ಇದೆ. ರೋಡಿಂದ ಈಗಾಗಲೇ ನಾನು ಏನಿದ್ದೀನಿ ರಸ್ತೆ, ಈ ರಸ್ತೆಯಿಂದ ಲ್ಯಾಂಡ್ ನೋಡಿದ್ರೆ ಈಸ್ಟಿಗೆ ಸಿಗುತ್ತೆ. ಈ ರಸ್ತೆ ಬಂದು ನಾರ್ತ್ ಸೌತ್ ಇದೆ. ಈ ರಸ್ತೆ ನಾರ್ತ್ ಸೌತ್ ಇದೆ. ಈ ಆಸ್ತಿ ಬಂದು ನಾನಾಗಲೇ ಹೇಳ್ದಂಗೆ ಈ ಒಂದು ರಸ್ತೆಯಿಂದ ಈ ಒಂದು ಆಸ್ತಿ ಬಂದು ಈಸ್ಟ್ ಫೇಸಿಂಗ್ ಸಿಗುತ್ತೆ. ಓಕೆ, ಲ್ಯಾಂಡ್ ಅಂತೂ ಒಂದು ಸಮತಟ್ಟು ಆಗಿದೆ. ಒಂದು 10% ವರ್ಕ್ ಇದೆ ಒಳಗಡೆ, ಇಲ್ಲ ಅಂತ ನಾನು ಹೇಳಲ್ಲ. ಒಂದು 10% ವರ್ಕ್ ಇದೆ ನೋಡಿದೆ. ಸೊ ಅದ್ಬಸ್ತೆಲ್ಲ ಆಗಿ ಕಲ್ಕಂಬನೂ ಕೂಡ ಹಾಕಿದ್ರು. ಬಟ್ ಈಗ ಹೊಸ್ದಾಗಿ ನನ್ನ ಕಲ್ಕಂಬನ ಆಲ್ಟರ್ನೇಟ್ ಮಾಡಲೇಬೇಕು. ಅದರಲ್ಲಿ 2 ಮಾತಿಲ್ಲ, ಆಲ್ಟರ್ನೇಟ್ ಮಾಡಲೇಬೇಕು. ಇದೆಲ್ಲ ಇದೇ ಗ್ರಾಮದ ರೈತರ ಆಸ್ತಿಗಳು ನೋಡಿ. ಇವೆಲ್ಲವೂ ಕೂಡ ಇಲ್ಲೆಲ್ಲ ಕೋಕೋನಟ್ಸ್, ಬಾಳೆ, ಕಬ್ಬು ಎಲ್ಲನೂ ಹಾಕ್ಕೊಂಡಿದ್ದಾರೆ, ಹಾಕ್ತಾಯಿದ್ದಾರೆ. ಇನ್ನೊಂದು ಅರ್ಧ ಕಿಲೋಮೀಟ್ರಲ್ಲಿ ಅಂತರದಲ್ಲಿ ಹಳ್ಳಿ ಇದೆ. ನಂಜನಗೂಡಿಂದ ಈ ಒಂದು ಆಸ್ತಿಗೆ ನನ್ನ ಪ್ರಕಾರ ಒಂದು 20 ಆಗುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಥ ಈ ಒಂದು ಆಸ್ತಿ 5.25 ಎಕರೆ. ನಾನು ಆಗಲೇ ಹೇಳ್ದಂಗೆ ಈಗ 14 ವರ್ಷಗಳ ಹಿಂದೆ ಇದೇ ಊರನ್ನ ರೈತರಿಂದ ತಗೊಂಡಿರೋ ಅಂಥದ್ದು. ಓವರಾಲ್ ಆಗಿ ಹೇಳೋದಾದರೆ ರೀಸೇಲ್ ಪ್ರಾಪರ್ಟಿ. ಈ ಮನೆ ಕೂಡ ನನ್ನ ಪ್ರಕಾರ ಒಂದು 10 ಚದರ ಬರ್ತದೆ. 10 ಏನಂದರೆ RCC ಒಂದು ಹಾಕಬೇಕಷ್ಟೇ. ಆಲ್ಮೋಸ್ಟ್ ಎಲ್ಲ ವರ್ಕೆಲ್ಲ ಆಗಿದೆ. ಇವರು 1 ಎಕರೆಗೆ 35 ಲಕ್ಷ ಹೇಳ್ತಾ ಇದ್ದಾರೆ. 1 ಎಕರೆಗೆ 35 ಲಕ್ಷ 1 ಎಕರೆಗೆ ಹೇಳ್ತಾ ಇದ್ದಾರೆ. ನನಗೆ ರೈಟು ಬಗ್ಗೆ ಅಂದರೆ ಅವ್ರು ಹೇಳಿರೋದನ್ನ ಮಾತ್ರ ನಾನು ಹೇಳ್ತಾ ಇರೋದು. ನಿಮಗೆ ಎಷ್ಟಕ್ಕಾಗುತ್ತೋ ನನಗೆ ಗೊತ್ತಿಲ್ಲ. ಇಂಟ್ರೆಸ್ಟ್ ಇದ್ದಂಥವ್ರು ದಯವಿಟ್ಟು ಹೇಳಿ. ಒಂದು ಒಳ್ಳೆ ಗುಡ್ ಲ್ಯಾಂಡು, ಜೊತೆಗೆ ರೆಕಾರ್ಡ್ ಎಲ್ಲ ಅಚ್ಚುಕಟ್ಟಾಗಿದೆ, ಜೊತೆಗೆ ವಾಟರ್ ಬೆಲ್ಟ್ ಕೂಡ ಇದೆ, ಜೊತೆಗೆ ಹೈವೇಗೆ ಹತ್ತಿರ ಇದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು ಸರ್.